ಮಿತ್ರರೇ ನಮಸ್ಕಾರ. ಮಿತ್ರರೇ, ಆಗಸ್ಟ್ 31 ಹಾಗೂ ಸೆಪ್ಟೆಂಬರ್ 1ನೇ ತಾರೀಕು ಚೈನಾದಲ್ಲಿ SCO ಶೃಂಗಸಭೆ ನಡೆಯಿತು. ಆದರೆ ಅದರ ಒಂದು ಫೋಟೋ ಟ್ರಂಪ್ಗೆ ಸಿಕ್ಕಿದ್ದು ಮಾತ್ರ ಸೆಪ್ಟೆಂಬರ್ 5ನೇ ತಾರೀಕು. ಸೆಪ್ಟೆಂಬರ್ 5ನೇ ತಾರೀಕು ಟ್ರಂಪ್ಗೆ ಫೋಟೋ ಸಿಕ್ತೋ ಅಥವಾ ಆ ಫೋಟೋವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಟ್ರಂಪ್ಗೆ ಅಷ್ಟು ದಿನ ಬೇಕಾಯಿತೋ ನನಗಂತೂ ಗೊತ್ತಿಲ್ಲ. ಆದರೆ ಟ್ರಂಪ್ ಇದ್ದಕ್ಕಿದ್ದಂತೆ ಸೆಪ್ಟೆಂಬರ್ 5ನೇ ತಾರೀಕು ಪ್ರಧಾನಿ ಮೋದಿ, ಟ್ರಂಪ್ ಹಾಗೂ ಕ್ಸಿ ಜಿನ್ಪಿಂಗ್ ಮೂವರು ಒಟ್ಟಿಗೆ ಹೆಜ್ಜೆ ಹಾಕ್ತಾ ಇರುವಂತಹ ಒಂದು ಫೋಟೋವನ್ನ ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಫೋಟೋವನ್ನ ಪೋಸ್ಟ್ ಮಾಡಿ ಟ್ರಂಪ್ ಅದಕ್ಕೆ ಒಂದೆರಡು ಸಾಲುಗಳನ್ನು ಕೂಡ ಬರೆದಿದ್ದಾರೆ. ಅದೇನು ಕೇಳಿದ್ರೆ, ನಮಗನ್ನಿಸ್ತಾ ಇದೆ ಕರಾಳ ಚೈನಾದ ಕಾರಣದಿಂದಾಗಿ ಭಾರತ ಮತ್ತು ರಷ್ಯಾವನ್ನ ನಾವು ಕಳೆದುಕೊಂಡ್ವಿ ಅಂತ. ಚೈನಾ ಜೊತೆಗೆ ಹೋದಂತಹ ಭಾರತ ಮತ್ತು ರಷ್ಯಾಗೆ ಸುದೀರ್ಘ ಹಾಗೂ ಸಮೃದ್ಧವಾದಂತಹ ಭವಿಷ್ಯ ಸಿಗುವಂತಾಗಲಿ, ಹೀಗಂತ ಒಂದು ವ್ಯಂಗ್ಯಭರಿತವಾಗಿ ಟ್ರಂಪ್ ಈ ಪೋಸ್ಟ್ ಅನ್ನು ಮಾಡಿದ್ದಾರೆ. ಮಿತ್ರರೇ, ಬಹಳಷ್ಟು ಸದ್ದು ಮಾಡ್ತಾ ಇದೆ. ರಾಷ್ಟ್ರೀಯ ಮಾಧ್ಯಮಗಳಲ್ಲಂತೂ ವಿಪರೀತವಾಗಿ ಇದನ್ನು ಕವರ್ ಮಾಡಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಇದನ್ನು ಕವರ್ ಮಾಡಲಾಗ್ತಾ ಇದೆ. ಈ ಪೋಸ್ಟನ್ನು ಕೆಲ ಮಾಧ್ಯಮಗಳು ತಪ್ಪಾಗಿ ಅರ್ಥೈಸ್ತಾ ಇದ್ದಾವೆ. ಟ್ರಂಪ್ಗೆ ಭಾರತ, ಚೀನಾ, ರಷ್ಯಾ ಒಂದಾಗಿದ್ದಕ್ಕೆ ಹೆದರಿಕೆ ಆಗಿಬಿಟ್ಟಿದೆ, ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ, ಹೀಗೆಲ್ಲ ಕೆಲವರು ಬಿಂಬಿಸೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಮಿತ್ರರೇ, ಇಲ್ಲಿ ಹೆದರಿಕೆನೂ ಆಗಿಲ್ಲ, ಏನೂ ಆಗಿಲ್ಲ. ಟ್ರಂಪ್ ಇಲ್ಲಿ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ಜಟ್ಟಿ ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅನ್ನುವ ಹಾಗೆ ಭಾರತ, ಚೀನಾ, ರಷ್ಯಾ ಒಂದಾದ್ರೆ ನಮಗೇನು ಲಾಸ್ ಇಲ್ಲ, ಅವ್ರಿಗೆ ಲಾಸ್ ಆಗತ್ತೆ. ಚೈನಾದಂತಹ ಒಂದು ಕರಾಳ ದೇಶದ ಜೊತೆಗೆ ಹೋದ್ರೆ ಇವರು ಭವಿಷ್ಯ ಸಮೃದ್ಧವಾಗಿರೋದಕ್ಕೆ ಸಾಧ್ಯವಾ? ಈ ಒಂದು ವ್ಯಂಗ್ಯಭರಿತ ಅರ್ಥದಲ್ಲೇ ಟ್ರಂಪ್ ಈ ಪೋಸ್ಟ್ ಮಾಡಿರುವಂತಹದ್ದು. ಮಿತ್ರರೇ, ಇಂತಹ ಪೋಸ್ಟ್ಗಳನ್ನು ಹಾಕೋದಕ್ಕೆ ಕೇವಲ ಟ್ರಂಪ್ರಿಂದ ಮಾತ್ರ ಸಾಧ್ಯ. ವಿಶ್ವದ ಇನ್ಯಾವುದೇ ನಾಯಕನೂ ಕೂಡ ಈ ರೀತಿಯಾಗೆಲ್ಲ ಪೋಸ್ಟ್ ಮಾಡಿ ಅದನ್ನು ವ್ಯಂಗ್ಯ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಗೊತ್ತಾ? SCO ಶೃಂಗಸಭೆ ಇದೇ ಮೊಟ್ಟ ಮೊದಲ ಬಾರಿಗೆ ಆಗಿದ್ದಲ್ಲ. ನರೇಂದ್ರ ಮೋದಿ, ಕ್ಸಿ ಜಿನ್ಪಿಂಗ್, ಪುತಿನ್ ಭೇಟಿಯಾಗಿದ್ದು ಇದೇ ಮೊದಲ ಬಾರಿ ಏನಲ್ಲ. ಈ ಹಿಂದೆ ಅನೇಕ SCO ಸಮಾವೇಶ ನಡೆದಿದೆ, ಅದರಲ್ಲೆಲ್ಲ ಈ ನಾಯಕರು ಭೇಟಿಯಾಗಿದ್ದಾರೆ. ಅಂತಹ 10 ಫೋಟೋಗಳು ಬಂದಿದ್ದಾವೆ. ಅದು ಅಲ್ಲದೆ ಈ ಬಾರಿ ನಡೆದಂತಹ ಶೃಂಗಸಭೆಯಲ್ಲಿ ಏನೋ ಅಮೆರಿಕದ ವಿರುದ್ಧ ನಿರ್ಣಯವನ್ನು ಕೈಗೊಂಡಿಲ್ಲ, ಭಾರತ ಕೂಡ ಅಮೆರಿಕದ ವಿರುದ್ಧ ಎಲ್ಲೂ ಮಾತನಾಡಿಲ್ಲ. ಕೇವಲ ಅಮೆರಿಕ ಒಂದು ಹುಚ್ಚಾಟ ಮಾಡ್ತಾ ಇದೆಯಲ್ಲ, ಈ ಪರಿಸ್ಥಿತಿಗೆ ಅನುಗುಣವಾಗಿ ಮಾಧ್ಯಮಗಳು ಆ ರೀತಿಯಾಗಿ ವರದಿ ಮಾಡಿದ್ವು. 3 ನಾಯಕರು ಒಟ್ಟಾಗ್ಬಿಟ್ಟಿದ್ದಾರೆ, ಇದು ಸಂದೇಶ ಕೊಟ್ಟಿದ್ದು ಅಂತ. ಆದರೆ ಟ್ರಂಪ್ಗೆ ಇದು ಯಾವ ಮಟ್ಟಿಗೆ ಇರಿಟೇಟ್ ಮಾಡಿದೆ ಅಂತಂದ್ರೆ, ಟ್ರಂಪ್ ಖುದ್ದು ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡ್ತಾರೆ. ಭಾರತ ಮತ್ತು ರಷ್ಯಾ ನಮ್ಮ ಕೈ ತಪ್ಪು ಹೋಗ್ತಾ ಇದೆ, ಅವರು ಕರಾಳ ಚೀನಾದ ಜೊತೆಗೆ ಹೋಗ್ತಾ ಇದ್ದಾರೆ ಅಂತ. ನಾಯಕನಿಗೆ ಅತ್ಯಂತ ಮುಖ್ಯವಾದ ಗುಣ ಯಾವುದು ಕೇಳಿದ್ರೆ ತಾಳ್ಮೆ. ಕೆಲವೊಮ್ಮೆ ನಮ್ಗೆ ಅನ್ನಿಸ್ತಾ ಇರುತ್ತೆ, ಯಾವುದಾದ್ರೂ ಒಂದು ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಇಡೀ ದೇಶ ಬಿದ್ದೇ ಹೋಗ್ಬಿಡ್ತು ಅನ್ನುವ ರೀತಿಯಲ್ಲಿ ಚರ್ಚೆ ಮಾಡಲಾಗ್ತಾ ಇರುತ್ತೆ. ಆದರೆ ನಮ್ಮ ನಾಯಕರು ಅದಕ್ಕೆ ರಿಯಾಕ್ಟೇ ಮಾಡೋದಿಲ್ಲ, ಏನೂ ಆಗಿಲ್ಲ ಅನ್ನುವಂತಹ ಧೋರಣೆಯಲ್ಲೇ ಅವರು ಇರ್ತಾರೆ. ಆ ತಾಳ್ಮೆ ಇದೆಯಲ್ಲ, ಅದು ಒಬ್ಬ ನಾಯಕನಿಗೆ ಯಶಸ್ಸನ್ನು ತಂದು ಕೊಡುತ್ತೆ. ನೀವೇ ಕಳೆದ ಕೆಲ ದಿನಗಳನ್ನು ಗಮನಿಸಿ, ಭಾರತ ಮತ್ತು ಅಮೆರಿಕದ ನಡುವೆ ಬಹಳ ಮಟ್ಟಿಗೆ ಗುದ್ದಾಟ ನಡೀತಾ ಇದೆ. ಅಮೆರಿಕ ಓಪನ್ ಆಗಿ ಭಾರತಕ್ಕೆ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದೆ. ಭಾರತದ ಯಾವುದಾದ್ರೂ ಒಬ್ಬ ನಾಯಕ ಅಮೆರಿಕದ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರಾ? ಭಾರತದ ಪ್ರಧಾನಿ ನರೇಂದ್ರ ಮೋದಿ ಎಲ್ಲಾದರೂ ಟ್ರಂಪ್ ಬಗ್ಗೆ ತುಟಿ ಬಿಚ್ಚಿದಾರಾ? ಅಥವಾ ಭಾರತದ ವಿದೇಶಾಂಗ ಸಚಿವ ಎಲ್ಲಾದರೂ ನೇರವಾಗಿ ಟ್ರಂಪ್ರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದಾರಾ? ವಿದೇಶಾಂಗ ಸಚಿವರ ಬಳಿಯಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಿದಾಗ ಅವ್ರು ಏನು ಹೇಳಿದ್ರು? ನಾನು ವ್ಯಕ್ತಿಯ ಬಗ್ಗೆ ಮಾತನಾಡೋದಿಲ್ಲ, ಕೇವಲ ಅವರು ಕೈಗೊಂಡಂತಹ ನಿರ್ಧಾರಗಳ ಬಗ್ಗೆ, ಆ ವಿಷಯದ ಬಗ್ಗೆ ಮಾತನಾಡ್ತೀನಿ. ಇವತ್ತು ಅಮೆರಿಕ ಏನು ತೀರ್ಮಾನ ಮಾಡ್ತಾ ಇದೆ, ಇದು ನಮಗೆ ಅರ್ಥ ಆಗ್ತಾ ಇಲ್ಲ. ಹೀಗೆ ಭಾರತ ಎಲ್ಲೂ ಸಹ ಲಕ್ಷ್ಮಣ ರೇಖೆಯನ್ನು ದಾಟುವಂತಹ ಪ್ರಯತ್ನವನ್ನೇ ಮಾಡಿಲ್ಲ. ಆದರೆ ಅಮೆರಿಕದ ನಾಯಕತ್ವ ನೋಡಿ, ದಿನಕ್ಕೊಂದು ಸ್ಟೇಟ್ಮೆಂಟು, ದಿನಕ್ಕೊಂದು ಪೋಸ್ಟು. ಟ್ರಂಪ್ ಈ ರೀತಿಯಾಗಿ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಹಾಕ್ಬಿಟ್ರೆ ನಾನು ದೊಡ್ಡ ನಾಯಕನಾಗ್ತೀನಿ, ಅಥವಾ ಭವಿಷ್ಯದಲ್ಲಿ ನನಗೆ ಬಹಳ ದೊಡ್ಡ ನಾಯಕ ಅನ್ನುವಂತಹ ಪಟ್ಟ ಸಿಗುತ್ತೆ ಅಂತ ಅಂದುಕೊಂಡಿರಬಹುದು. ಹಾಗಾಗೋದಕ್ಕೆ ಸಾಧ್ಯವೇ ಇಲ್ಲ. ಟ್ರಂಪ್ರನ್ನ ಇತಿಹಾಸ ಯಾವ ರೂಪದಲ್ಲಿ ನೆನಪಿಟ್ಟುಕೊಳ್ಳುತ್ತೆ ಅಂತಂದ್ರೆ, ಒಬ್ಬ ತುಗ್ಲಕ್ಕನನ್ನ ಇವತ್ತು ಯಾವ ರೀತಿಯಾಗಿ ಇತಿಹಾಸ ನೆನಪಿಟ್ಟುಕೊಂಡಿದೆಯೋ ಅದೇ ರೀತಿಯಲ್ಲಿ ನೆನಪಿಟ್ಟುಕೊಳ್ಳುತ್ತೆ. ಟ್ರಂಪ್ ಈ ರೀತಿಯಾಗಿ SCO ಶೃಂಗಸಭೆಯ ಒಂದು ಫೋಟೋವನ್ನು ಪೋಸ್ಟ್ ಮಾಡುವ ಮೂಲಕ ಏನು ಸಂದೇಶ ಕೊಟ್ಟಿದ್ದಾರೆ ಕೇಳಿದ್ರೆ, ಭಾರತ, ರಷ್ಯಾ, ಚೀನಾ ಒಂದಾದರೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನನ್ನ ನೀತಿ ನಿರ್ಧಾರಗಳಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಅವರು ಚೀನಾ ಜೊತೆಗೆ ಹೋದ್ರೆ ಹೋಗ್ಲಿ, ಬಿಟ್ಬಿಡಿ. ಅಮೆರಿಕಾಗೆ ಯಾವ ರೂಪದಲ್ಲೂ ಕೂಡ ಈ ವಿಚಾರ ಮುಖ್ಯ ಆಗೋದಿಲ್ಲ ಅನ್ನುವಂತಹ ಸಂದೇಶವನ್ನ ಈ ಪೋಸ್ಟ್ ಮೂಲಕವಾಗಿ ಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ. ಟ್ರಂಪ್ ಅವರ ಈ ಪೋಸ್ಟ್ಗಳನ್ನು ನೋಡಿದ್ರೆ ನಮಗೇನನ್ಸುತ್ತೆ? ಅವರು ಭಾರತ ಮತ್ತು ಅಮೆರಿಕದ ಸಂಬಂಧವನ್ನು ಹಾಳು ಮಾಡ್ತಾ ಇದ್ದಾರೆ, ಬಹಳ ಪರ್ಸನಲ್ ಆಗಿ ತೆಗೆದುಕೊಂಡಿದ್ದಾರೆ, ಹೀಗೆಲ್ಲ ಅನ್ಸುತ್ತೆ. ಆದರೆ ವಿಚಾರ ಏನು ಕೇಳಿದ್ರೆ, ಟ್ರಂಪ್ ಅವರ ನೆಗೋಸಿಯೇಷನ್ನಲ್ಲಿ ಇದು ಕೂಡ ಪ್ರಮುಖವಾದಂತಹ ಭಾಗ. ಅವ್ರು ನೆಗೋಸಿಯೇಟ್ ಮಾಡೋದೇ ಹೀಗೆ. ಭಾರತ ಟೇಬಲ್ ಮೇಲೆ ನೆಗೋಸಿಯೇಟ್ ಮಾಡೋದಕ್ಕೆ ಕೂತ್ಕೊಂಡ್ರೆ ಟ್ರಂಪ್ ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ನೆಗೋಸಿಯೇಟ್ ಮಾಡ್ತಾರೆ. ಸಾಮಾನ್ಯವಾಗಿ ಒಂದು ವಿಚಾರದ ಕುರಿತಾಗಿ ಬೈಲ್ಯಾಟರಲ್ ಮೀಟಿಂಗ್ ಆಗುತ್ತಪ್ಪ. ಈಗ ಭಾರತ ಮತ್ತು ಚೀನಾವನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಭಾರತ ಚೀನಾ ಗಡಿ ಸಮಸ್ಯೆಯ ಕುರಿತಾಗಿ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸುತ್ತೆ. ಆಗ ನಾವು ಮಾಧ್ಯಮಗಳಲ್ಲಿ ಏನು ವರದಿಯನ್ನು ಓದ್ತೀವಿ? ಭಾರತ ಚೀನಾ ಮೇಲೆ ವಿಪರೀತವಾದಂತಹ ಒತ್ತಡವನ್ನ ಹೇರಿತು. ಅಲ್ಲಿ 4 ಗೋಡೆಯ ನಡುವೆ ಮೀಟಿಂಗ್ ನಡೀತಾ ಇರುತ್ತಲ್ಲ, ಆಗ ಭಾರತ
ಚೀನಾಗೆ ಏನೋ ಒಂದು ಮಾತನ್ನ ಹೇಳಿರುತ್ತೆ, ನೀವೇನಾದ್ರೂ ಗಡಿ ಸಮಸ್ಯೆಯನ್ನು ಇತ್ಯರ್ಥಪಡಿಸಿಕೊಳ್ಳದೇ ಇದ್ರೆ ನಾವು ಟ್ರೇಡ್ ವಿಚಾರದಲ್ಲಿ ಇಂತಹ ತೀರ್ಮಾನ ಕೈಗೊಳ್ತೀವಿ, ಅಥವಾ ನಾವು ಇನ್ನೂ ಹೆಚ್ಚಿನ ಸೇನೆಯನ್ನು ನಿಯೋಜಿಸುವಂತಹ ಪರಿಸ್ಥಿತಿ ಬರಬಹುದು. ಈ ರೀತಿಯ ಟೋನ್ ನಲ್ಲಿ ಭಾರತ ಮಾತನಾಡಿರುತ್ತೆ. ಟ್ರಂಪ್ ಕೂಡ ಇದನ್ನೇ ಮಾಡ್ತಾ ಇರೋದು. ಆದ್ರೆ ಅವರು ಟೇಬಲ್ ಮೇಲೆ ಮಾಡ್ತಾ ಇಲ್ಲ, ಟ್ರೂತ್ ಸೋಷಲ್ ನಲ್ಲಿ ಮಾಡ್ತಾ ಇದ್ದಾರೆ, ಬಹಿರಂಗವಾಗಿ ಎಲ್ಲರ ಮುಂದೆ ಹೇಳ್ಕೊಳ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನ ಕೂಡ ನಿಮಗೆ ಹೇಳಲೇಬೇಕು. ಈ ರೀತಿಯಾಗಿ ಭಾರತದ ಮೇಲೆ ಒತ್ತಡ ಹಾಕುವಂತಹ ಕೆಲಸವನ್ನ ಕೇವಲ ಟ್ರಂಪ್ ಮಾತ್ರ ಮಾಡ್ತಾ ಇಲ್ಲ, ಇಡೀ ಟ್ರಂಪ್ ಟೀಮ್ ಮಾಡ್ತಾ ಇದೆ. ಇದಕ್ಕೆ ಹೊಸ ಸೇರ್ಪಡೆ ಯಾರು ಕೇಳಿದ್ರೆ ಹಾವರ್ಡ್ ಲುಟ್ನಿಕ್. ಈತ ಅಮೆರಿಕದ ಕಾಮರ್ಸ್ ಸೆಕ್ರೆಟರಿ. ಭಾರತ ಮತ್ತು ಅಮೆರಿಕದ ನಡುವೆ ಈ ಟ್ರೇಡ್ ವಿಚಾರದಲ್ಲಿ ಚರ್ಚೆ ನಡೆಯುತ್ತಲ್ಲ, ಭಾರತದ ಪರವಾಗಿ ಪಿಯೂಷ್ ಗೋಯಲ್ ಇರ್ತಾರೆ. ಯಾಕೆ ಕೇಳಿದ್ರೆ ಅವರು ನಮ್ಮ ಕಾಮರ್ಸ್ ಮಿನಿಸ್ಟರ್. ಅದೇ ರೀತಿಯಾಗಿ ಅಮೆರಿಕದ ಪರವಾಗಿ ಈ ಹಾವರ್ಡ್ ಲುಟ್ನಿಕ್ ಇರ್ತಾನೆ. ಈ ಹಾವರ್ಡ್ ಲುಟ್ನಿಕ್ ಸಹ ನವಾರೋ, ಸ್ಕಾಟ್ ಬೆಸೆಂಟ್ ಹಾಗೂ ಲಿಂಡ್ಸಿ ಗ್ರಾಮ್ ರೀತಿಯ ಭಾಷೆಯನ್ನೇ ಭಾರತದ ವಿಚಾರದಲ್ಲಿ ಬಳಸೋದಕ್ಕೆ ಶುರು ಮಾಡಿದ್ದಾನೆ. ಈತ ಹೇಳಿರುವಂತಹ ಒಂದು ಮಾತು ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಈ ಹಾವರ್ಡ್ ಲುಟ್ನಿಕ್ ಹೇಳಿದಾನೆ, ಭಾರತ ಇನ್ನು 2 ತಿಂಗಳಲ್ಲಿ ನಮ್ಮ ಜೊತೆಗೆ ಬರುತ್ತೆ. ಅಂದ್ರೆ ಅವರು ವಾಪಸ್ ಬರ್ತಾರೆ, ನಮ್ಮ ಮುಂದೆ ಸಾರಿ ಕೇಳ್ತಾರೆ. ಅವರು ಹಾಗೆ ಸಾರಿ ಕೇಳಿದ ಬಳಿಕ ಟ್ರಂಪ್ ನಿರ್ಧಾರ ಮಾಡ್ತಾರೆ ಮೋದಿಯ ಜೊತೆಗೆ ಯಾವ ರೀತಿಯಾದಂತಹ ಡೀಲ್ ಮಾಡ್ಕೊಳ್ಬೇಕು. ಇದನ್ನ ಟ್ರಂಪ್ ಆ ಸಂದರ್ಭದಲ್ಲಿ ಯೋಚಿಸ್ತಾರೆ. ಹೀಗಂತ ಅಮೆರಿಕದ ಕಾಮರ್ಸ್ ಸೆಕ್ರೆಟರಿ ಹಾವರ್ಡ್ ಲುಟ್ನಿಕ್ ಬಹಳ ಬೇಜವಾಬ್ದಾರಿತನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮಾತುಗಳನ್ನೆಲ್ಲ ನೋಡ್ತಾ ಇದ್ರೆ ಅಮೆರಿಕ ತನ್ನನ್ನು ತಾನು ಏನಾದರೂ ಸಾಮ್ರಾಟ ಅಂತ ಅಂದುಕೊಂಡಿದ್ಯಾ? ಭಾರತ ಸೇರಿದಂತೆ ಇತರ ದೇಶಗಳು ಅವರ ಸಾಮಂತ ದೇಶಗಳ. ಇವರ ಭಾಷೆಯನ್ನ ನೀವೇ ಗಮನಿಸಿ. ಭಾರತ ಬರುತ್ತಂತೆ, ಸಾರಿ ಹೇಳುತ್ತಂತೆ, ಅದಾದ ಬಳಿಕ ಟ್ರಂಪ್ ಯೋಚನೆ ಮಾಡ್ತಾರಂತೆ ಮೋದಿಯ ಜೊತೆಗೆ ಯಾವ ರೀತಿಯಾಗಿ ಡೀಲ್ ಮಾಡಬೇಕು ಅಂತ. ಈ ಅಮೆರಿಕಾಗೆ ಒಂದು ನೆನಪಿರಬೇಕು, ತಮಗೆ ಎಷ್ಟು ಸೀಮಿತವಾದಂತಹ ರಾಜಕೀಯ ವ್ಯಾಪ್ತಿ ಇದೆ ಅಂತ. ಯಾಕೆಂತಂದ್ರೆ ಅಮೆರಿಕದಲ್ಲಿ ಒಂದು ಸರ್ಕಾರದ ಕಾರ್ಯಾವಧಿ ಕೇವಲ 4 ವರ್ಷ ಮಾತ್ರ. ಅದು ಅಲ್ಲದೆ ಒಬ್ಬ ವ್ಯಕ್ತಿ ಕೇವಲ 2 ಬಾರಿ ಮಾತ್ರ ಅಮೆರಿಕದ ಪ್ರೆಸಿಡೆಂಟ್ ಆಗಬಹುದು. ಟ್ರಂಪ್ ಆಯ್ಕೆ ಆಗಿರುವಂತಹದ್ದು ಇದು 2ನೇ ಬಾರಿ. ಟ್ರಂಪ್ ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ 3ನೇ ಬಾರಿಗೆ ಅಮೆರಿಕದ ಅಧ್ಯಕ್ಷರಾಗೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಸರ್ಕಾರದ ನಾಯಕರು ಭಾರತಕ್ಕೆ ಧಮಕಿ ಹಾಕ್ತಾರೆ. 10-12 ವರ್ಷದಿಂದ ದೇಶ ನಡೆಸ್ತಾ ಇರುವಂತಹ ಒಬ್ಬ ವ್ಯಕ್ತಿಗೆ ನೀವು ಬರಬೇಕು, ಸರೆಂಡರ್ ಆಗಬೇಕು, ಅನಂತರ ನಾವು ಯೋಚನೆ ಮಾಡ್ತೀವಿ ಯಾವ ರೀತಿಯಾಗಿ ನಿಮ್ಮ ಜೊತೆಗೆ ಡೀಲ್ ಮಾಡ್ಕೊಳ್ಬೇಕು, ಈ ರೀತಿಯ ಟೋನ್ ನಲ್ಲಿ ಮಾತನಾಡ್ತಾರೆ ಅಂತಂದ್ರೆ ಅವರಿಗವರೇ ಸಾಮ್ರಾಟರು ಅಂತ ಅಂದುಕೊಂಡಿರುವಂತಹದ್ದು ಎದ್ದು ಕಾಣ್ತಾ ಇದೆ. ನೀವು ಇತಿಹಾಸವನ್ನ ಗಮನಿಸಿ. ಒಂದು ಸಾಮ್ರಾಜ್ಯ ಪತನ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿನ ರಾಜರುಗಳಿಗೆ ಇದೇ ರೀತಿಯ ದುರಹಂಕಾರ ಬಂದಿರುತ್ತೆ. ಅವರು ಯಾರ ಮಾತನ್ನು ಕೇಳ್ತಿರೋದಿಲ್ಲ, ಪ್ರಜಾಪಾಲನೆಯನ್ನ ಕಂಪ್ಲೀಟ್ ಆಗಿ ಬದಿಗೆ ಹಾಕಿಬಿಟ್ಟಿರ್ತಾರೆ. ಈ ಒಂದು ಆರೋಗೆಂಟ್ ನೇಚರ್ ಬಂದಂತಹ ಕೆಲವೇ ವರ್ಷದಲ್ಲಿ ಆ ಸಾಮ್ರಾಜ್ಯ ಪತನವಾಗಿ ಹೋಗುತ್ತೆ. ಈಗ ಅಮೆರಿಕ ಸರ್ಕಾರದ ಈ ಧೋರಣೆಯನ್ನ ನೋಡಿದ್ರೆ ಅಮೆರಿಕಕ್ಕೂ ಕೂಡ ಅಂತಹದೇ ಸಮಯ ಬಂದಿದೆ ಅಂತ ನನಗನ್ನಿಸ್ತಾ ಇದೆ. ಇದಿಷ್ಟು ಮಾತ್ರ ಅಲ್ಲ, ಈ ಹಾವರ್ಡ್ ಲುಟ್ನಿಕ್ ಮುಂದುವರೆದು ಇನ್ನೂ ಕೆಲ ಮಾತನಾಡಿದ್ದಾನೆ. ಇದು ಭಾರತ ಸರ್ಕಾರದ ಬಳಿಯಲ್ಲಿ ಅಮೆರಿಕದ ಡಿಮ್ಯಾಂಡ್ ಯಾವ ರೀತಿಯಾಗಿ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಮೊದಲನೇದಾಗಿ ಆತ ಹೇಳಿದ್ದಾನೆ, ಸ್ಟಾಪ್ ಬೈಯಿಂಗ್ ರಷ್ಯನ್ ಆಯಿಲ್. ರಷ್ಯಾದಿಂದ ನೀವು ಕಚ್ಚಾ ತೈಲವನ್ನು ತರಿಸಿಕೊಳ್ಳೋದನ್ನ ಮೊದಲಿಗೆ ನಿಲ್ಲಿಸಿ. ಅನಂತರ ನಿಮ್ಮ ಮಾರ್ಕೆಟ್ ಅನ್ನ ನಮಗೆ ಓಪನ್ ಮಾಡಿ. ಹಾಗೆ ನೀವು ಬ್ರಿಕ್ಸ್ ನಿಂದ ಕೂಡ ಹೊರಗೆ ಬನ್ನಿ. ಡಾಲರ್ ಅನ್ನು ಬೆಂಬಲಿಸಿ. ನಿಮ್ಮ ಬಿಗ್ಗೆಸ್ಟ್ ಕ್ಲೈಂಟ್ ಅನ್ನ ನೀವು ಬೆಂಬಲಿಸುವಂತಹ ಕ್ರಮ ಕೈಗೊಳ್ಳಿ. ಹೀಗೆ ಈ ಹಾವರ್ಡ್ ಲುಟ್ನಿಕ್ ಒಂದು ದೊಡ್ಡ ಪಟ್ಟಿಯನ್ನೇ ಕೊಟ್ಟುಬಿಟ್ಟಿದ್ದಾನೆ ಭಾರತ ಇಷ್ಟೆಲ್ಲ ಮಾಡಬೇಕು ಅಂತ. ಇವರು ಮೊದಲಿಗೆ ಆರಂಭಿಸಿದ್ದು ರಷ್ಯಾದಿಂದ ಕಚ್ಚಾ ತೈಲವನ್ನು ತರಿಸಿಕೊಳ್ಳಬಾರದು ಅಂತ. ಈಗ ಇದು ಮುಂದುವರಿತಾನೆ ಹೋಗ್ತಾ ಇದೆ. ಬ್ರಿಕ್ಸ್ ನಿಂದ ಕೂಡ ಭಾರತ ಹೊರಗೆ ಬರಬೇಕು ಅಂತ ಇವರು ಧಮಕಿ ಹಾಕ್ತಾ ಇದ್ದಾರೆ. ಮಿತ್ರರೇ, ಇಂತಹ ಅಮೆರಿಕವನ್ನ ಭಾರತ ಯಾವತ್ತಾದ್ರೂ ರಿಲಯಬಲ್ ಪಾರ್ಟ್ನರ್ ಅಂತ ನೋಡೋದಕ್ಕೆ ಸಾಧ್ಯವಾ? ಇವರನ್ನು 3 ಕಾಸಿಗೆ ನಂಬೋದಕ್ಕಾದ್ರೂ ಸಾಧ್ಯವಾ? ನಾನು ಅನೇಕ ಬಾರಿ ನಿಮಗೆ ಹೇಳಿದ್ದೀನಿ, ರಷ್ಯಾಗೂ ಅಮೆರಿಕಾಗೂ ಯಾವ ರೀತಿಯಾಗಿ ವ್ಯತ್ಯಾಸ ಇದೆ ಅಂತ. ಭಾರತ G7 ಶೃಂಗಸಭೆಯಲ್ಲೂ ಕೂಡ ಭಾಗಿಯಾಗುತ್ತೆ. ನಾಳೆ ಒಂದು ವೇಳೆ G7 ನ ರಾಷ್ಟ್ರವಾಗುತ್ತೆ ಅಂತಂದ್ರೂ ಕೂಡ ರಷ್ಯಾ ಅದ್ರ ಬಗ್ಗೆ ಚಕಾರ ಎತ್ತೋದಿಲ್ಲ. ಅದು ಭಾರತದ ಇಂಟ್ರೆಸ್ಟ್ ಅಂತ ರಷ್ಯಾ ಅದನ್ನು ಗೌರವಿಸುತ್ತೆ. ಈ ಪಾಶ್ಚಿಮಾತ್ಯರ ಜೊತೆಗೆ ಭಾರತ ಡೀಲ್ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ರಷ್ಯಾ ಅದರ ಬಗ್ಗೆ ಮಾತನಾಡೋದಿಲ್ಲ. ನಾವು ಫ್ರಾನ್ಸ್ನಿಂದ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರವನ್ನ ಖರೀದಿ ಮಾಡಿದ್ವಿ, ರಫೇಲ್ ಅನ್ನ ಖರೀದಿ ಮಾಡಿದ್ವಿ. ರಷ್ಯಾ ಅದಕ್ಕೇನಾದ್ರೂ ಅಪೋಸ್ ಮಾಡ್ತಾ? ಫ್ರಾನ್ಸ್ಗೂ ರಷ್ಯಾಗೂ ಸಂಬಂಧ ಸರಿಯಾಗಿಲ್ಲ. ನಾವು ಡಿಫೆನ್ಸ್ ಸೆಕ್ಟರ್ ನಲ್ಲಿ ಸಾಕಷ್ಟು ಡೈವರ್ಸಿಫೈ ಮಾಡಬೇಕು ಅಂತೇಳಿ ಬೇರೆ ಬೇರೆ ದೇಶಗಳೊಂದಿಗೆ ಭಾರತ ಡೀಲ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತು. ಅಮೆರಿಕದಿಂದಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರವನ್ನು ತರಿಸ್ಕೊಳ್ಳೋದಕ್ಕೆ ನಿರ್ಧಾರ ಮಾಡ್ತು. ರಷ್ಯಾ ಅದಕ್ಕೇನಾದ್ರೂ ಅಪಸ್ವರ ಎತ್ತಿತ್ತ? ನನ್ನ ಸ್ನೇಹಿತ ದೇಶ, ಅವರಿಗೆ ಅನುಕೂಲವಾಗಿದ್ದನ್ನು ಅವರು ಮಾಡ್ತಾರೆ ಅಂತೇಳಿ ಭಾರತದ ನಿರ್ಧಾರವನ್ನ ಅವರು ಗೌರವಿಸಿದ್ರು. ಅದೇ ಈ ಪಾಶ್ಚಿಮಾತ್ಯರನ್ನ ನೋಡಿ, ಭಾರತ ಬ್ರಿಕ್ಸ್ ನಲ್ಲಿ ಭಾಗಿಯಾಗ್ತಿದ್ದ ಹಾಗೆ ಇವರಿಗೆ ನಡುಕ ಶುರುವಾಗುತ್ತೆ. ನೀವು ಬ್ರಿಕ್ಸ್ ನಲ್ಲಿ ಭಾಗಿಯಾಗಬಾರದು ಅಂತ ಇವರು ಹೇಳೋದಕ್ಕೆ ಶುರು ಮಾಡ್ತಾರೆ. SCOದಲ್ಲಿ 3 ನಾಯಕರು ಒಟ್ಟಾಗಿ ಕಾಣಿಸ್ಕೊಂಡ್ರೆ ಅಮೆರಿಕದ ಅಧ್ಯಕ್ಷರು ಅದರ ಬಗ್ಗೆ ವ್ಯಂಗ್ಯಭರಿತವಾಗಿ ಟ್ವೀಟ್ ಮಾಡ್ತಾರೆ. ಭಾರತ ಇನ್ಯಾವುದೇ ಕೂಟದಲ್ಲಿ ಭಾಗಿಯಾಗುತ್ತೆ ಅಂತಂದ್ರೆ ಅವರಿಗೆ ತಳಮಳ ಸೃಷ್ಟಿಯಾಗಿಬಿಡುತ್ತೆ. ಅವರಿಗೆ ಭಾರತದ ಬಗ್ಗೆ ಯಾವುದೇ ರೀತಿಯಲ್ಲೂ ನಂಬಿಕೆ ಇಲ್ಲ. ಮಿತ್ರರೇ, ಇದು ಸಹಜ. ಯಾಕೆ ಗೊತ್ತಾ? ಅವರು ಸ್ವತಃ ಮಹಾನ್ ದ್ರೋಹಿಗಳಲ್ವಾ. ಹೀಗಾಗಿ ಅವರು ಬೇರೆಯವರನ್ನ ನಂಬೋದಾದ್ರೂ ಹೇಗೆ? ನಮ್ಮ ತರನೇ ಅವರು ಇರಬಹುದು ಅಂತ ಆ ದೇಶಗಳಿಗೆ ಭಾಸವಾಗಬಹುದೇನೋ. ಇನ್ನು ಈ ಹಾವರ್ಡ್ ಲುಟ್ನಿಕ್ ಭಾರತ ಡಾಲರ್ ಅನ್ನ ಬೆಂಬಲಿಸಬೇಕು, ಡಾಲರ್ನಲ್ಲೇ ವ್ಯವಹರಿಸಬೇಕು ಅಂತೆಲ್ಲ ಹೇಳಿಕೆ ಕೊಟ್ಟಿದ್ದಾನೆ. ಇದಕ್ಕೆ ಕಾರಣ ಏನು ಗೊತ್ತಾ? ಭಾರತದ ಇತ್ತೀಚಿನ ಒಂದು ನಿರ್ಧಾರ ಇವರಿಗೆ ಸ್ವಲ್ಪ ತಲೆ ಕೆಡಿಸಿದೆ. ಭಾರತ ರಷ್ಯಾದೊಂದಿಗೆ ರೂಬೆಲ್ ನಲ್ಲಿ ವ್ಯವಹಾರ ಮಾಡ್ತಾ ಇದೆ. ಭಾರತ ಇವತ್ತು ರಷ್ಯಾದ ಕಚ್ಚಾ ತೈಲ ವ್ಯಾಪಾರವನ್ನ ಆ ಮಟ್ಟಿಗೆ ಎಂಜಾಯ್ ಮಾಡ್ತಿರೋದು ಯಾಕೆ ಗೊತ್ತಾ?
ಕೇವಲ ನಮಗವರು ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂತ ಮಾತ್ರ ಅಲ್ಲ, ಅವರು ರೂಬೆಲ್ನಲ್ಲಿ ವ್ಯವಹಾರ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ನಮ್ಮ 40% ಕಚ್ಚಾ ತೈಲ ರಷ್ಯಾದಿಂದ ಬರುತ್ತಲ್ಲ, ಅದಕ್ಕೆ ನಾವು ಪೇ ಮಾಡ್ತಾ ಇರುವಂತಹದ್ದು ರೂಪಿಯಲ್ಲಿ. ಆ ರೂಪಾಯಿ ಪುನಃ ಭಾರತಕ್ಕೆ ವಾಪಸ್ ಬರುತ್ತೆ. ಅವರು ಭಾರತದಲ್ಲೇ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಇದನ್ನ ಬೇರೆ ಬೇರೆ ದೇಶಗಳಿಗೆ ವಿಸ್ತರಣೆ ಮಾಡೋದಕ್ಕೆ ಭಾರತ ಮುಂದಾಗ್ತಾ ಇದೆ. ಇದು ಸ್ವಲ್ಪ ಅಮೆರಿಕಕ್ಕೆ ತಲೆಬಿಸಿ ತರಿಸಿದೆ. ಭಾರತದ ಈ ಪ್ರಯತ್ನ ಬೇರೆ ಬೇರೆ ದೇಶಗಳಿಗೂ ಕೂಡ ಆಕರ್ಷಣೀಯವಾಗಿ ಕಾಣಬಹುದು. ನಾಳೆ ಎಲ್ಲಾ ದೇಶಗಳು ಇದೇ ಹಾದಿಯನ್ನು ಹಿಡಿದಿದ್ದೆ ಆದ್ರೆ ನಮಗಿದು ಗುನ್ನ ಬೀಳುತ್ತೆ ಅಂತ ಅವರಿಗೆ ಅನಿಸೋದಕ್ಕೆ ಶುರುವಾಗಿದೆ. ಹೀಗಾಗಿಯೇ ಅಮೆರಿಕದ ಕಾಮರ್ಸ್ ಸೆಕ್ರೆಟರಿ ಹಾವರ್ಡ್ ಲುಟ್ನಿಕ್ ಹೇಳ್ತಾನೆ, ಭಾರತ ಡಾಲರ್ ಅನ್ನು ಬೆಂಬಲಿಸಬೇಕು. ಇದರ ಜೊತೆಗೆ ಅಮೆರಿಕ ಸರ್ಕಾರದ ಈ ರೀತಿಯ ವರ್ತನೆಗೆ ಇನ್ನೊಂದು ಅಂಶವೂ ಕೂಡ ಕಾರಣ ಆಗಿದೆ. ಅವರು ಪದೇ ಪದೇ ಹೇಳ್ತಾರೆ, ಭಾರತಕ್ಕೆ ನಾವು ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್, ದೊಡ್ಡ ಕ್ಲೈಂಟ್ ಅನ್ನ ನೀವು ಉಳಿಸ್ಕೊಳ್ಬೇಕು ಅಂತ ನಮಗೆ ಸಲಹೆ ಕೊಡ್ತಾ ಇದ್ದಾರೆ. ಇಲ್ಲಿ ಟ್ರಂಪ್ ಸರ್ಕಾರದ ಧೋರಣೆ ಹೇಗಿದೆ ಅಂತಂದ್ರೆ, ಅಮೆರಿಕಾಗೆ ಭಾರತ 10ನೇ ಅತಿ ಮುಖ್ಯವಾದಂತಹ ಟ್ರೇಡಿಂಗ್ ಪಾರ್ಟ್ನರ್. ಅದೇ ಭಾರತಕ್ಕೆ ಅಮೆರಿಕ ಟಾಪ್ ನಲ್ಲಿದೆ. ಚೈನಾ ಮತ್ತು ಅಮೆರಿಕ ನಂಬರ್ 1 ನಂಬರ್ 2 ನಲ್ಲಿದ್ದಾವೆ. ಹೀಗಾಗಿ ಟ್ರಂಪ್ ಸರ್ಕಾರದ ಬಲವಾದ ನಂಬಿಕೆ ಏನು ಕೇಳಿದ್ರೆ, ನಮಗೆ ಭಾರತ ಅಷ್ಟೇನು ಮುಖ್ಯ ಅಲ್ಲ, ಆದ್ರೆ ಭಾರತಕ್ಕೆ ನಾವು ಅತ್ಯಂತ ಮುಖ್ಯವಾದಂತವರು, ನಂಬರ್ 1 ಕ್ಲೈಂಟ್ ಅಥವಾ ನಂಬರ್ 2 ಕ್ಲೈಂಟ್. ಈ ಒಂದು ಧೋರಣೆಯಲ್ಲಿ ಟ್ರಂಪ್ ಸರ್ಕಾರ ಇದೆ. ಹೀಗಾಗಿ ಟ್ರಂಪ್ ಟೀಮ್ ನಿಂದ ಈ ರೀತಿಯಾದಂತಹ ಹೇಳಿಕೆ ಬರ್ತಾ ಇರುವಂತಹದ್ದು. ಭಾರತ ಬರುತ್ತೆ, ಸಾರಿ ಕೇಳುತ್ತೆ, ಅದಾದ ಬಳಿಕ ನಾವು ಯೋಚನೆ ಮಾಡ್ತೀವಿ. ಇಲ್ಲಿ ಸೂಕ್ಷ್ಮವಾಗಿ ಒಂದು ಗಮನಿಸಬಹುದು ನಾವು, ಟ್ರಂಪ್ ಸರ್ಕಾರಕ್ಕೆ ಇನ್ನೂ ರಿಯಲೈಸ್ ಆಗದ ಕಾರಣದಿಂದಾಗಿ ಅಥವಾ ಅವರಿಗೆ ಗೊತ್ತಾಗಿದ್ರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಬಗ್ಗಬಾರದು ಅನ್ನುವಂತಹ ಅವರ ಧೋರಣೆ ಇದೆಯಲ್ಲ, ಇದು ಭಾರತದ ಮೇಲೆ ಟ್ರಂಪ್ ಸರ್ಕಾರ ಇನ್ನಷ್ಟು ಒತ್ತಡವನ್ನ ಹೇರುತ್ತೆ. ಜೊತೆಗೆ ಭಾರತ ಮತ್ತು ಅಮೆರಿಕದ ಸಂಬಂಧ ಇನ್ನೂ ಕೆಟ್ಟ ಸ್ಥಿತಿಗೆ ಹೋಗಬಹುದು ಅನ್ನೋದಕ್ಕೆ ಮುನ್ಸೂಚನೆ ಕೂಡ ಹೌದು. ಈ ಕುರಿತಾಗಿ ಇನ್ನೂ ಅನೇಕ ವಿಚಾರಗಳಿದ್ದಾವೆ. ಭಾರತಕ್ಕೆ ಅಮೆರಿಕ ನಂಬರ್ 1 ಕ್ಲೈಂಟ್ ಅಂತ ಅಮೆರಿಕ ಏನು ಬಿಂಬಿಸಿಕೊಳ್ತಾ ಇದೆಯಲ್ಲ, ಇದ್ರ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಅಂಶಗಳಿದ್ದಾವೆ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಈ ಯುಕ್ರೇನ್ ಶಾಂತಿಯ ವಿಚಾರದಲ್ಲಿ ಭಾರತದ ನಿರ್ಧಾರಗಳು ಭಾರತಕ್ಕೆ ಯಾವ ರೀತಿಯಾಗಿ ಬೆಂಬಲ ವ್ಯಕ್ತವಾಗ್ತಾ ಇದೆ, ಅಮೆರಿಕಾಗೆ ಯಾವ ರೀತಿಯಾಗಿ ಈ ವಿಚಾರದಲ್ಲೂ ಮುಖಭಂಗ ಆಗ್ತಾ ಇದೆ, ಇದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.